ತಮಗೆಲ್ಲರಿಗೂ ಕೂಡ ನಿಸರ್ಗ ಮನೆಯ ಡಾಕ್ಟರ್ ವೆಂಕಟರಮಣ ಹೆಗಡೆ ಮಾಡೋ ನಮಸ್ಕಾರಗಳು. ಆತ್ಮೀಯರೇ, ನಮ್ಮ ಯೂಟ್ಯೂಬ್ ಚಾನೆಲ್ ಮೂಲಕ ಆರೋಗ್ಯದ ಜಾಗೃತಿ ಉಂಟಾಗ್ತಾ ಇದೆ. ಲಕ್ಷ ಸಂಖ್ಯೆಯಲ್ಲಿ ಜನರು ನಮ್ಮ ವಿಡಿಯೋಸನ್ನು ನೋಡಿ ಅದನ್ನು ಲೈಕ್ ಮಾಡಿ ಅದನ್ನು ಶೇರ್ ಮಾಡಿ ಅನೇಕರಿಗೆ ಒಂದು ಉಪಯುಕ್ತ ಮಾಹಿತಿಯನ್ನು ಶೇರ್ ಮಾಡಿಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಅವರು ಕೂಡ ಇದನ್ನು ಪಾಲಿಸಿ ಅವರ ಆರೋಗ್ಯವನ್ನು ವರ್ಧಿಸಿಕೊಂಡಿದ್ದಾರೆ. ಈ ಒಂದು ಶುಭ ಸಂದರ್ಭದಲ್ಲಿ ತಮಗೆ ಆರೋಗ್ಯದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಹಂಚಿಕೊಳ್ಳಿಕ್ಕೆ ನಂಗೆ ಬಹಳ ಸಂತೋಷ ಆಗ್ತಾ ಇದೆ. ಇವತ್ತು ಫ್ಯಾಟಿ ಲಿವರ್ ತುಂಬ ಕಾಮನ್ ಆಗಿದೆ. ಫ್ಯಾಟಿ ಲಿವರ್ನಿಂದಾಗಿ ಮುಂದೆ ಫ್ಯಾಟಿ ಲಿವರ್ ಗ್ರೇಡ್ 1, ಗ್ರೇಡ್ 2, ಗ್ರೇಡ್ 3 ಆಗಿ ಸಿರೋಸಿಸ್ ಆಗುತ್ತೆ. ಮುಂಚೆ ಇತ್ತು ಒಂದು ಕಾಲ, ಯಾರು ಆಲ್ಕೋಹಾಲ್ ಕುಡಿತಾರೋ, ಯಾರು ಕುಡಿತಾರೋ, ಡ್ರಿಂಕ್ಸ್ ಮಾಡ್ತಾರೋ ಅವರಿಗಷ್ಟೇ ಫ್ಯಾಟಿ ಲಿವರ್ ಬರ್ತಾ ಇತ್ತು. ಆದರೆ ಇವತ್ತು ಹೆಚ್ಚಾದಂಥ ಕಾರ್ಬೋಹೈಡ್ರೇಟ್ ಹಾಗೂ ದೈಹಿಕ ಶ್ರಮ ಕಡಿಮೆ ಆಗಿರೋದ್ರಿಂದ ನಾವು ತೆಗೆದುಕೊಳ್ತಾ ಇರುವಂತಹ ಎಲ್ಲ ಕಾರ್ಬೋಹೈಡ್ರೇಟ್, ಅನ್ನ, ಚಪಾತಿ, ರಾಗಿ, ಜೋಳ, ಸಿರಿಧಾನ್ಯ ಎಲ್ಲವೂ ಕೂಡ ಎನರ್ಜಿ ಆಗಲಿಕ್ಕೆ ಒಂದು 25% ಬಳಕೆ ಆಗುತ್ತೆ. ಮತ್ತು 75% ಸುಮ್ಮನೆ ಹೋಗಿ ಸ್ಟೋರ್ ಆಗುತ್ತೆ. ಎಲ್ಲಿ? ಲಿವರಲ್ಲಿ ಮುಖ್ಯವಾಗಿ ಸ್ಟೋರ್ ಆಗೋದು, ಅದೇ ಫ್ಯಾಟಿ ಲಿವರ್. ಹಾಗಾದರೆ ಇದು ಕಾರ್ಬೋಹೈಡ್ರೇಟ್ ಫ್ಯಾಟ್ ಹೇಗಾಯಿತು? ಸೊ ಇಲ್ಲಿ ಕನ್ವರ್ಷನ್ ನಡೆಯುತ್ತೆ ಲಿವರ್ನಲ್ಲಿ ಫ್ಯಾಟ್ ಆಗಿ. ಒಂದು ಉದಾಹರಣೆ ಮೂಲಕ ಹೇಳ್ತೇನೆ ನಿಮಗೆ. ಕುರಿ ಬರೀ ಹುಲ್ಲನ್ನು ತಿನ್ನುತ್ತೆ, ಸೊಪ್ಪನ್ನು ತಿನ್ನುತ್ತೆ, ಆದರೆ ಕುರಿಯ ಮಾಂಸದಲ್ಲಿ, ಕುರಿಯ ಹಾಲಿನಲ್ಲಿ ಫ್ಯಾಟ್ ಇದೆ. ಎಲ್ಲಿಂದ ಬಂತು ಫ್ಯಾಟು? ಲಿವರಲ್ಲಿ ಕನ್ವರ್ಟ್ ಆಯಿತು. ಅದೇ ರೀತಿ ನಾವು ತರಕಾರಿ, ಹಣ್ಣು ತಿಂದಂಥದ್ದು ಶಕ್ತಿಯಾಗಿ ಮಾರ್ಪಾಡಾಗುತ್ತೆ. ಆದರೆ ಈ ಕಾರ್ಬೋಹೈಡ್ರೇಟ್, ಹೆಚ್ಚಾದಂತಹ ಕಾರ್ಬೋಹೈಡ್ರೇಟ್ ಫ್ಯಾಟಾಗಿ ಕನ್ವರ್ಟ್ ಆಗುತ್ತೆ. ಸೊ ಅಲ್ಲಿಗೆ ನಾವು ನೆನ್ಪಿಟ್ಕೊಳ್ಬೇಕು, ಒಂದು ಚಪಾತಿ ತಿಂದರೆ ಅಥವಾ ಅರ್ಧ ಕಪ್ ರೈಸ್ ತಿಂದರೆ ಎನರ್ಜಿ, ಅದಕ್ಕಿಂತ ಹೆಚ್ಚಿಗೆ ತಿಂದಿರೋದೆಲ್ಲವೂ ಫ್ಯಾಟಾಗಿ ಕನ್ವರ್ಟ್ ಆಗುತ್ತೆ, ಫ್ಯಾಟಿ ಲಿವರಿಗೆ ಕಾರಣ ಆಗುತ್ತೆ. ಇವತ್ತು ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಬೇರೆ ಯಾವುದೋ ಕಾರಣಕ್ಕೆ ಸ್ಕ್ಯಾನ್ ಮಾಡ್ತಾರೆ, ಡಾಕ್ಟರ್ ಬರೆದಿರ್ತಾರೆ ಫ್ಯಾಟಿ ಲಿವರ್, ಫ್ಯಾಟಿ ಚೇಂಜಸ್ ಇನ್ ಲಿವರ್, ಸಿರೋಸಿಸ್. ಸೊ ಹಾಗಾದರೆ ಸ್ಕ್ಯಾನ್ ಮಾಡಿದಂತಹ ಆಲ್ಮೋಸ್ಟ್ ಎಲ್ರಿಗೂ ಕಂಡು ಬರುವಂತಹ ಒಂದು ಸಮಸ್ಯೆ ಅಂದರೆ ಫ್ಯಾಟಿ ಲಿವರ್. ಆ ಫ್ಯಾಟಿ ಲಿವರಿಗೆ ಮುಖ್ಯವಾದ ಕಾರಣ ಅಂದರೆ ಹೆಚ್ಚಾದಂತಹ ಕಾರ್ಬೋಹೈಡ್ರೇಟ್, ಶರ್ಕರ ಪಿಷ್ಟ ಕನ್ನಡದಲ್ಲಿ. ಈ ಶರ್ಕರ ಪಿಷ್ಟವನ್ನು ನಾವು ಕಡಿಮೆ ಮಾಡಬೇಕು ಆತ್ಮೀಯರೇ. ಹಾಗಾದರೆ ಈ ಒಂದು ಫ್ಯಾಟಿ ಲಿವರ್ನ ಕಡಿಮೆ ಮಾಡ್ಕೊಳ್ಳಿಕ್ಕೆ ಮೊದಲನೇದು ನಾನು ಹೇಳಿದಂತೆ ಉಪಾಯ, ಅನ್ನ, ಚಪಾತಿ, ರಾಗಿ, ಜೋಳ, ಸಿರಿಧಾನ್ಯವನ್ನು ಕಡಿಮೆ ಮಾಡಿ ಹಣ್ಣು ತರಕಾರಿಗಳನ್ನು ಜಾಸ್ತಿ ಮಾಡಬೇಕು. ಎರಡನೇದು, ಮುಳ್ಳಿನಿಂದಲೇ ತೆಗಿಬೇಕು. ಒಳ್ಳೆಯ ಕೊಬ್ಬಿನಿಂದ ಈ ಒಂದು ಬ್ಯಾಡ್ ಕೊಬ್ಬನ್ನು ಕರಗಿಸ್ಲಿಕ್ಕೆ ಸಾಧ್ಯ. ಅದು ತೆಂಗಿನಕಾಯಿ ಎಣ್ಣೆ ಇರ್ಬೋದು, ತೆಂಗಿನಕಾಯಿ ಇರ್ಬೋದು, ತೆಂಗಿನಕಾಯಿ ಹಾಲು ಇರ್ಬೋದು, ಶೇಂಗಾ ಇರ್ಬೋದು, ನಟ್ಸ್ ಇರ್ಬೋದು, ಇದೆಲ್ಲವೂ ಕೂಡ, ತುಪ್ಪ ಇರ್ಬೋದು, ಬೆಣ್ಣೆ ಇರ್ಬೋದು, ಮೊಸರು ಇರ್ಬೋದು, ಇದೆಲ್ಲವೂ ಕೂಡ ಬ್ಯಾಡ್ ಫ್ಯಾಟನ್ನು ರಿಮೂವ್ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಸೊ ಹಾಗಾಗಿ ಫ್ಯಾಟಿ ಲಿವರ್ ಹೋಗಲಿಕ್ಕೆ ನಾವು ಇದನ್ನೆಲ್ಲ ಸೇವಿಸಬೇಕು. ಸೊ ಮನೆ ಮದ್ದುಗಳು ನಿಮಗೆಲ್ಲ ಭಾಳ ಇಷ್ಟ, ಜೊತೆಗೆ ನೀವು ಫಾಲೋ ಮಾಡ್ತೀರಾ. ಸೊ ನನ್ನ ಕೈಯಲ್ಲೇ ಇದೆ ನೆಲನೆಲ್ಲಿ, ನೋಡಿ ನೆಲನೆಲ್ಲಿ ಗಿಡ ಇದೆ, ಇಲ್ಲೇ ಬೆಳೆದಿರೋದು. ಸೊ ಈ ಒಂದು ನೆಲನೆಲ್ಲಿಯ ಕಷಾಯವನ್ನು ಹಾಗೂ ಜ್ಯೂಸನ್ನು ಮಾಡಿ ಕುಡಿಯೋದು ಫ್ಯಾಟಿ ಲಿವರನ್ನು ಸರಿ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಇವತ್ತು ಯಾವುದೇ ಲಿವರ್ನ ಸಮಸ್ಯೆಗೆ ಈ ಒಂದು ನೆಲನೆಲ್ಲಿ ತುಂಬ ಸಹಾಯ ಮಾಡುತ್ತೆ. ನಾವು ಈ ಒಂದು ನೆಲನೆಲ್ಲಿಯ ಜ್ಯೂಸ್ ಅಥವಾ ಕಷಾಯವನ್ನು ಮಾಡಿ ಕುಡಿಯೋಣ. ಸೊ ತನ್ಮೂಲಕ ಡೈಲಿ ಒಂದು 30 ದಿವಸ ಕುಡಿಯೋದ್ರಿಂದ ಖಂಡಿತವಾಗಿ ರಿಸಲ್ಟ್ ಬರುತ್ತೆ. ಸೊ ಸ್ಕ್ಯಾನ್ ಮಾಡಿ ನೋಡಿಸಿದ್ರೆ ನಮಗೆ ಗೊತ್ತಾಗುತ್ತೆ ಫ್ಯಾಟಿ ಲಿವರ್ ಕಡಿಮೆ ಆಗಿರೋದು. ಆ ಲಿವರ್ ಸೈಜು ಕಡಿಮೆ ಆಗಿರುತ್ತೆ, ಎನ್ಲಾರ್ಜ್ ಲಿವರ್ ಆಗಿರುತ್ತೆ ಕೆಲವರಿಗೆ. ಹಾಗೆಯೇ ನಮಗೆ ಬಹಳ ಒಂದು ಸುಲಭವಾದಂಥ ಒಂದು ಉಪಾಯ ಅಂದರೆ ವರ್ಜಿನ್ ಕೊಕೊನಟ್ ಆಯಿಲ್. ಸೊ ವರ್ಜಿನ್ ಕೊಕೊನಟ್ ಆಯಿಲನ್ನು ಬೆಳಗ್ಗೆ 2 ಚಮಚ, ಮಧ್ಯಾಹ್ನ 2 ಚಮಚ, ಸಂಜೆ 2 ಚಮಚ ಆಹಾರಕ್ಕಿಂತ ಪೂರ್ವದಲ್ಲಿ ಸೇವಿಸೋದ್ರಿಂದ ನಮಗೆ ಈ ಒಂದು ಫ್ಯಾಟಿ ಲಿವರ್ ಹೋಗಲಿಕ್ಕೆ ತುಂಬ ಅನುಕೂಲ ಆಗುತ್ತೆ. ಹಾಗೆಯೇ ಕಾಲಮೇಘ ಅಥವಾ ಭೂನಿಂಬ ಅಂತ ಹೇಳಿದ್ದಾರೆ. ಈ ಒಂದು ಕಾಲಮೇಘವನ್ನು ನಾವು ಎಕ್ಸ್ಟ್ರಾಕ್ಟ್ ರೂಪದಲ್ಲಿ ಅಥವಾ ಕಷಾಯದ ರೂಪದಲ್ಲಿ ತೆಗೆದುಕೊಳ್ಳೋದ್ರಿಂದ ಕೂಡ ಈ ಒಂದು ಫ್ಯಾಟಿ ಲಿವರ್ ಕಡಿಮೆ ಆಗಲಿಕ್ಕೆ ನಮಗೆ ಸಹಾಯ ಆಗುತ್ತೆ. ಇನ್ನು ದಾಳಿಂಬೆ, ಹೌದು, ದಾಳಿಂಬೆಯ ಸಿಪ್ಪೆಯ ಕಷಾಯ, ಇದನ್ನು ಕುಡಿಯೋದ್ರಿಂದಾಗಿ ಇದರಲ್ಲಿರುವಂತಹ ಕೆಲವು ಅಂಶಗಳು ವೈರಸ್ಸನ್ನು ಕೊಲ್ಲುತ್ತೆ, ಲಿವರಿಗೆ ಒಳ್ಳೆಯದು ಅಂತ ಹೇಳಿ ರುಜುವಾತಾಗಿದೆ. ಹಾಗಾಗಿ ಫ್ಯಾಟಿ ಲಿವರ್ ಕಡಿಮೆ ಆಗಲಿಕ್ಕೆ ನಾವು ಅದನ್ನು ಮಾಡಬೇಕು. ಸೊ ತನ್ಮೂಲಕ ದಾಳಿಂಬೆಯ ಸಿಪ್ಪೆಯನ್ನು ಎಸಿಬಾರ್ದು, ಕಸದಿಂದ ರಸ, ಆ ಒಂದು ರಸವನ್ನು ನಾವು ಕುಡಿಬೇಕು, ಅದರ ಜ್ಯೂಸನ್ನು ಬೇಡ, ಕಷಾಯವನ್ನು ಕುಡಿಯೋದ್ರಿಂದಾಗಿ ನಮಗೆ ಖಂಡಿತ ಹೆಲ್ಪ್ ಆಗುತ್ತೆ. ದಾಳಿಂಬೆ ಹಣ್ಣು ಕೂಡ ನಮಗೆ ತುಂಬ ಸಹಾಯ ಮಾಡುತ್ತೆ. ಇನ್ನು ಭೃಂಗರಾಜ. ಸೊ ಭೃಂಗರಾಜ ಅನ್ನುವಂಥ ಒಂದು ಗಿಡಮೂಲಿಕೆ ಬಹಳ ಉಪಯುಕ್ತ. ಭೃಂಗರಾಜದ ಪುಡಿ ಸಿಗುತ್ತೆ, ಅದರ ಕಷಾಯವನ್ನು ಮಾಡಿ ಕುಡಿಯೋದ್ರಿಂದಾಗಿ ಈ ಒಂದು ಫ್ಯಾಟಿ ಲಿವರ್ ಕಡಿಮೆ ಆಗಲಿಕ್ಕೆ ನಮಗೆ ತುಂಬ ಸಹಾಯ ಆಗುತ್ತೆ. ಇನ್ನು ಜ್ಯೇಷ್ಠ ಮಧು. ಸೊ ಜ್ಯೇಷ್ಠ ಮಧು ಅದರಲ್ಲಿರುವಂತಹ ಗ್ಲಿಸರೈಸಿನ್ ಅನ್ನುವಂಥ ಒಂದು ಅಂಶ, ಗ್ಲಿಸರೈಸಿನ್ ಅಂಶ ನಮಗೆ
ಈ ಒಂದು ಬ್ಯಾಡ್ ಫ್ಯಾಟನ್ನು ಕರಗಿಸ್ಲಿಕ್ಕೆ ತುಂಬ ಸಹಾಯ ಮಾಡುತ್ತೆ. ಸೊ ಹಾಗಾಗಿ ನಾವು ಈ ಒಂದು ಜ್ಯೇಷ್ಠ ಮಧುವಿನ ಕಷಾಯವನ್ನು ಅಥವಾ ಅದರ ಪುಡಿಯನ್ನು ಉಪಯೋಗಿಸ್ಕೊಂಡು ಯಾವುದೇ ರೂಪದಲ್ಲಿ ಸೇವಿಸೋದ್ರಿಂದಾಗಿ ನಮಗೆ ಗ್ಯಾಸ್ಟ್ರಿಕ್ಕು ಕಡಿಮೆ ಆಗುತ್ತೆ, ಈ ಒಂದು ಲಿವರ್ ಸಮಸ್ಯೆ ಕೂಡ ಕಡಿಮೆ ಆಗಲಿಕ್ಕೆ ಸಹಾಯ ಆಗುತ್ತೆ. ಇನ್ನು ಒಮೆಗಾ 3 ಫ್ಯಾಟಿ ಆ್ಯಸಿಡ್, ಸೊ ಇದು ಕೇವಲ ಕೆಲವು ಫಿಶ್ಗಳಲ್ಲಿ, ಮೀನುಗಳಲ್ಲಿ ಮಾತ್ರ ಸಿಗುತ್ತೆ. ಆದರೆ ಎಲ್ಲರೂ ಮೀನು ತಿನ್ಲಿಕ್ಕೆ ಆಗಲ್ಲ. ಅದರಲ್ಲೂ ತಾರ್ಲೆ ಮತ್ತು ಬಾಂಗ್ಡೆ ಎನ್ನುವಂಥ ಎರಡು ಜಾತಿಯ ಮೀನಲ್ಲಿ ಸಿಗುತ್ತೆ. ಅದರಲ್ಲೂ ಭಾರತೀಯ ಒಂದು ಸಮುದ್ರದಲ್ಲಿ ಒಮೆಗಾ 3 ಅಂಶ ಕಡಿಮೆ ಆಗಿಬಿಟ್ಟಿದೆ. ಬಿಕಾಸ್ ಅದು ಒಂದು ರೀತಿಯ ಪಾಚಿಯನ್ನು ತಿನ್ನುತ್ತೆ, ಆ ಪಾಚಿಯಲ್ಲಿ ಅದಿದೆ. ಆ ಪಾಚಿ ತಿಂದಾಗ ಅಷ್ಟೇ ಅದರಲ್ಲಿ ಒಮೆಗಾ 3 ಅಂಶ ಸಿಗುತ್ತೆ. ಹಾಗಾಗಿ ನಾವು ಒಮೆಗಾ 3 ಸಪ್ಲಿಮೆಂಟನ್ನು ಬೆಳಗ್ಗೆ ಒಂದು ಸಂಜೆ ಒಂದು ತೆಗೆದುಕೊಳ್ತಾ ಬಂದರೆ ಫ್ಯಾಟಿ ಲಿವರ್ನ ಕಡಿಮೆ ಮಾಡ್ಕೊಳ್ಬೋದು. ಸೊ ಅಲ್ಲಿಗೆ ಫ್ಯಾಟಿ ಲಿವರ್ನ ಕಡಿಮೆ ಮಾಡ್ಕೊಳ್ಳಿಕ್ಕೆ ಈ ಒಂದು ಕಾಲಮೇಘ ಹಾಗೆ ಕಹಿಬೇವು ತುಂಬ ಸಹಾಯ ಆಗುತ್ತೆ. ಸೊ ಕಹಿಬೇವನ್ನು ಹೆಚ್ಚಿಗೆ ಬೇಡ, ಜಾಸ್ತಿ ಕಹಿಬೇವು ಕೂಡ ಅದು ತೊಂದರೆಯನ್ನುಂಟು ಮಾಡ್ಬೋದು. ಒಂದು ಅರ್ಧ ಚಮಚ ಅದರ ಜ್ಯೂಸನ್ನು, ಕಹಿಬೇವಿನ ಜ್ಯೂಸನ್ನು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದಾಗಿ ತುಂಬ ಕಹಿ ಇರುತ್ತೆ, ಶುಗರು ಕಂಟ್ರೋಲ್ ಆಗುತ್ತೆ, ದೇಹ ಶುದ್ಧಿ ಆಗುತ್ತೆ, ರಕ್ತ ಶುದ್ಧಿ ಆಗುತ್ತೆ. ಅದರ ಜೊತೆಗೆ ಈ ಒಂದು ಲಿವರ್ ಮೊದಲನೇ ಸೈಜಿಗೆ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ, ಫ್ಯಾಟಿ ಲಿವರ್ ಕಡಿಮೆ ಆಗುತ್ತೆ, ಎನ್ಲಾರ್ಜ್ಡ್ ಲಿವರ್ ಮೊದಲನೇ ಸೈಜಿಗೆ ಬರುತ್ತೆ, ಸಿರೋಸಿಸ್ ಆಫ್ ಲಿವರ್ ಇದ್ರೂ ಕೂಡ ಕಡಿಮೆ ಆಗುತ್ತೆ, ಜೊತೆಗೆ ರೋಗನಿರೋಧಕ ಶಕ್ತಿ ಹೆಚ್ಚಾಗುತ್ತೆ, ವೈರಸ್ ವಿರುದ್ಧ ನಮ್ಮ ದೇಹ ಹೋರಾಡುವ ಶಕ್ತಿ ಕೂಡ ಜಾಸ್ತಿ ಆಗುತ್ತೆ. ಓಕೆ ಅಲ್ಲ ಆತ್ಮೀಯರೇ, ಇವತ್ತು ಅನೇಕ ಮನೆಮದ್ದುಗಳನ್ನು ಈ ಒಂದು ಫ್ಯಾಟಿ ಲಿವರ್ನ ಕಡಿಮೆ ಮಾಡ್ಕೊಳ್ಳಿಕ್ಕೆ ತಿಳ್ಕೊಂಡಿದ್ದೇವೆ. ಈ ಮನೆಮದ್ದುಗಳನ್ನು ಪಾಲಿಸೋಣ, ನಮ್ಮ ಆಹಾರದಲ್ಲಿ ಆಮೂಲಾಗ್ರ ಬದಲಾವಣೆಯನ್ನು ಮಾಡೋಣ. ಅನ್ನ ಚಪಾತಿ ರಾಗಿ ಜೋಳವನ್ನು ಸಿರಿಧಾನ್ಯವನ್ನು ಕ್ವಾಂಟಿಟಿಯನ್ನು ಕಡಿಮೆ ಮಾಡಿ ನಮ್ಮ ಪ್ಲೇಟಲ್ಲಿ ಒಂಚೂರು ನಟ್ಸ್ ಇರಲಿ, ಸ್ವಲ್ಪ ಹಣ್ಣು ಇರಲಿ, ಸ್ವಲ್ಪ ಮಜ್ಜಿಗೆ ಮೆಂತೆ ಇರಲಿ, ಹಾಗೆಯೇ ಸ್ವಲ್ಪ ಹಸಿ ತರಕಾರಿ ಸಲಾಡ್ ಇರಲಿ, ಸ್ವಲ್ಪ ತೆಂಗಿನಕಾಯಿ ತುರಿ ಇರಲಿ. ಇದಿಷ್ಟು ತಿಂದಾದ್ಮೇಲೆ ಮೊದಲೆಲ್ಲ ಅಮೃತ, ಲಾಸ್ಟಲ್ಲಿ ಒಂದು ಚಪಾತಿ ಅಥವಾ ಒಂದು ರೊಟ್ಟಿ ಅಥವಾ ಅರ್ಧ ಕಪ್ ರೈಸ್, ಯಾವ್ದು ಇಷ್ಟ ಅಥವಾ ಒಂದು ಸಣ್ಣ ಮುದ್ದೆ, ನಿಮ್ಗೆ ಯಾವ್ದು ಇಷ್ಟನೋ ಅದು. ಓಕೆನಾ? ಈ ಬದಲಾವಣೆ ಮಾಡ್ಕೊಂಡ್ಬಿಟ್ರೆ ಫ್ಯಾಟಿ ಲಿವರ್ನ ನಾವು ಮನೆಯಲ್ಲೇ ಕಡಿಮೆ ಮಾಡ್ಕೊಳ್ಬೋದು, ತನ್ಮೂಲಕ ಆರೋಗ್ಯವಂತರಾಗ್ಬೋದು. ಸೊ ಹಾಗಾದರೆ ಈ ಒಂದು ವಿಡಿಯೋ ತಮಗೆ ಇಷ್ಟವಾದಲ್ಲಿ ತಮ್ಮ ಎಲ್ಲ ಫ್ರೆಂಡ್ಸ್ಗೆ ಇದನ್ನು ಶೇರ್ ಮಾಡಿ, ತನ್ಮೂಲಕ ಈ ಒಂದು ಫ್ಯಾಟಿ ಲಿವರ್ ತೊಂದರೆಗೆ ನಾವು ನಮ್ಮ ಸಮಾಜ ಗುಡ್ ಬೈ ಹೇಳಲಿಕ್ಕೆ ಸಹಾಯ ಮಾಡೋಣ. ಯಾಕೆಂದರೆ ಫ್ಯಾಟಿ ಲಿವರಿಂದ PCOD ಬರ್ತಾ ಇದೆ, ಫ್ಯಾಟಿ ಲಿವರಿಂದ ಡಯಾಬಿಟಿಸ್ ಬರ್ತಾ ಇದೆ, ಅನೇಕ ಜೀವನ ಶೈಲಿ ಕಾಯಿಲೆಗಳಿಗೆ, ಮೆಟಬಾಲಿಕ್ ಡಿಸೀಸ್ಗಳಿಗೆ ಫ್ಯಾಟಿ ಲಿವರ್ ಕಾರಣ. ಇನ್ಸುಲಿನ್ ರೆಸಿಸ್ಟೆನ್ಸ್ ಆಗತ್ತೆ. ಹಾಗಾಗಿ ಫ್ಯಾಟಿ ಲಿವರ್ನ ಕಡಿಮೆ ಮಾಡ್ಕೊಳ್ಳಿಕ್ಕೆ ಈ ಎಲ್ಲ ಉಪಾಯಗಳನ್ನು ಪಾಲಿಸೋಣ ಅನ್ನುವಂತಹ ಒಂದು ಕಿವಿ ಮಾತನ್ನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ಮುಂದಿನ ಸಂಚಿಕೆಯಲ್ಲಿ ಇನ್ನೂ ಹೊಸ ವಿಷಯಗಳೊಂದಿಗೆ ನಾನು ಬರಲಿಕ್ಕಿದ್ದೇನೆ. ಅಲ್ಲಿವರೆಗೂ ನಮ್ಮ ಚಾನೆಲ್ ನೋಡ್ತಾ ಇರಿ. ಆರೋಗ್ಯ ಭಾಗ್ಯವನ್ನು ನೀವೆಲ್ಲ ಪಡೆಯಿರಿ. ನಮಸ್ಕಾರ.